ಹಾಯ್ ಹಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಸಾನುಗೌಡ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಹೋಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಟಚ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ತುಂಬ ಅಪರೂಪವಾಗಿ ಲಾಗ್ನ ಮಾಡ್ತಾಯಿದ್ದೀನಿ. ಆವಾಗ ಒಂದು ಮಾಡೋದು, ಇವಾಗ ಒಂದು ಮಾಡೋದು. ಸೊ ಲಾಗ್ನ ಮಾಡಬೇಕು ಅಂತ ವೀಡಿಯೋ ಎಲ್ಲ ಮಾಡ್ತೀನಿ, ಬಟ್ ಆದರೆ ಎಡಿಟಿಂಗ್ ಮಾಡೋಕ್ಕೆ ನನಗೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಸೊ ಯಾಕಂದರೆ ಪಾಪುನ ಇಟ್ಕೊಂಡಿರ್ತೀನಿ, ಅಮ್ಮ ಇರಲ್ಲ ಮನೇಲಿ, ಅಮ್ಮ ಕೆಲ್ಸಕ್ಕೆ ಹೋಗಿರ್ತಾರೆ. ಸೊ ಪಾಪುನ ನೋಡ್ಕೊಳ್ಳೋದ್ರಲ್ಲೇ ಸ್ವಲ್ಪ ಬ್ಯುಸಿ ಆಗಿಬಿಡ್ತೀನಿ. ಸೊ ಸಂಜೆ ಅಮ್ಮ ಬರ್ತಾರೆ, ಆವಾಗ ನಾನು ರೆಸ್ಟ್ ಮಾಡ್ತೀನಿ. ನಾನು ಬೆಳಗ್ಗೆಯಿಂದ ಪಾಪುನ ಇಟ್ಕೊಂಡಿರ್ತೀನಿ. ಹಾಗಾಗಿ ಸ್ವಲ್ಪ ನನಗೆ ಎಡಿಟಿಂಗ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾಯಿದೆ. ಅದು ಬಿಟ್ಟು ಇನ್ನೊಂದು ಮೇನ್ ಕಾರಣ, ನಾನು ಲಾಗ್ನ ಈಗ ಮತ್ತೆ ಯಾಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ನಾನು ಯಾಕೆ ಲಾಗ್ನ ಮಾಡಬೇಕಂತ ಹೇಳಿದ್ರೆ ಮಾತಾಡೋ ಜನಗಳಿಗೋಸ್ಕರ. ಸೊ ನನ್ನ ಬಗ್ಗೆ ತುಂಬಾ ನನ್ನ ಬೆನ್ನ ಹಿಂದೆ ತುಂಬ ಜನ ತುಂಬ ಥರನೇ ಮಾತಾಡ್ತಾ ಇದ್ದಾರೆ. ಆ ವಿಷಯ ಸ್ವಲ್ಪ ಕಿವಿಗೆ ಬೀಳ್ತಾ ಇದೆ. ಸೊ ಮಾತಾಡೋ ಜನಕ್ಕೆ ನಾನು ಹೇಳೋದು, ನಂದೇನು ಮಾಡೋಕ್ಕಾಗಲ್ಲ. ಸೊ ಯಾಕೆ ಅಂತ ಹೇಳಿದ್ರೆ, ನನ್ನ ಮುಂದೆ ತುಂಬ ಜನ ರಿವ್ಯೂ ಕೊಡ್ತಾಯಿದ್ರು, ನೀನು ಯೂಟ್ಯೂಬ್ ಲಾಗ್ನ ತುಂಬ ಚೆನ್ನಾಗಿ ಮಾಡ್ತಾ ಇದೆಯಾ, ಲಾಗ್ನ ಮಾಡು, ಲಾಗ್ನ ಕಂಟಿನ್ಯೂ ಮಾಡು, ನಿನಗೆ ಮಾತಾಡೋ ಕೇಪಬಿಲಿಟಿ ಇದೆ, ತುಂಬ ಚೆನ್ನಾಗಿ ಮಾತಾಡ್ತೀಯ ಅಂತ ತುಂಬ ಜನ ಹೇಳ್ತಾಯಿದ್ರು. ಸೊ ಓಕೆ, ಈ ಥರ ಸ್ವಲ್ಪ ಜನ ನಮಗೆ ಸಪೋರ್ಟ್ ಮಾಡಿದ್ರೆ, ನಮಗೂ ಎಂಕರೇಜ್ ಕೊಟ್ಟರೆ, ಸೊ ನಮಗೂ ಲಾಗ್ ಮಾಡಬೇಕು ಏನಾದರೂ ಒಂದು, ಸೊ ಏನೋ ಒಂದು ಮಾಡಬೇಕು ಅನ್ನೋ ನಮಗೂ ಉತ್ಸಾಹ ಬರುತ್ತೆ. ಸೊ ಅದು ಬಿಟ್ಟು ಜನಗಳು ಮುಂದೆ ನೀನು ತುಂಬ ಚೆನ್ನಾಗಿ ಮಾಡ್ತಿದ್ಯಾ, ಲಾಗ್ನ ಮಾಡು, ಎಲ್ಲೂ ಕಂಟಿನ್ಯೂ ಮಾಡು, ಎಲ್ಲೂ ಮಿಸ್ ಮಾಡಬೇಡ, ಹಾಗೆ ಹೀಗೆ ಅಂತ ಹೇಳೋ ಜನ, ಅದೇ ಜನ ಬೆನ್ನ ಹಿಂದೆ ಅವಳು ಹಾಗೆ ಲಾಗ್ ಮಾಡ್ತಾಳೆ, ಅವಳು ಹೀಗೆ ಲಾಗ್ ಮಾಡ್ತಾಳೆ, ಅವ್ರ ಮನೇಲಿ ಯಾರೂ ಕೇಳಲ್ವಾ, ಯಾರೂ ಹೇಳಲ್ವಾ, ಅವ್ರ ಗಂಡ ಏನೂ ಹೇಳಲ್ವಾ, ಅವ್ರ ಅಪ್ಪ ಅಮ್ಮ ಏನೂ ಅನ್ನಲ್ವಾ, ಅವಳಿಗೆ ನಾಚಿಕೆ ಆಗಲ್ವಾ, ಮುಜುಗರ ಆಗಲ್ವಾ, ಆ ಥರ ಮಾಡ್ತಾಳೆ, ಈ ಥರ ಮಾಡ್ತಾಳೆ ಅಂತ ತುಂಬ ಜನ ಮಾತಾಡ್ತಾ ಇರೋದನ್ನ ಕೇಳಿದೆ. ಸೊ ನಾನು ಹೇಳೋದು ಆ ಜನಗಳಿಗೆ, ನನ್ನ ಮುಂದೆ ಮಾತಾಡಿ, ನಿಮ್ದು ಏನೇ ಇದ್ರೂ ನನ್ನ ಮುಂದೆ ಹೇಳಿ. ಸೊ ನನ್ನ ಹಿಂದೆ ಮಾತಾಡಿದ್ರೆ ನಿಮ್ಗೆ ಏನೂ ಯೂಸ್ ಇಲ್ಲ. ಸೊ ನನ್ನ ಖುಷಿ, ನನಗೆ ಲಾಗ್ ಮಾಡೋದ್ರಲ್ಲಿ ಇಷ್ಟ, ನನ್ನ ಗಂಡ ನನಗೆ ಹೌದು ಮಾಡು ಅಂತ ಪರ್ಮಿಷನ್ ಕೊಟ್ಟಿದ್ದಾರೆ, ನಮ್ಮಮ್ಮ ನನಗೇನು ಅನ್ನಲ್ಲ. ಸೊ ನಿಮ್ದೇನು ಪ್ರಾಬ್ಲಮ್ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಮಾತಾಡೋರು 1000 ಮಾತಾಡಲಿ, ಇನ್ಮೇಲೆ ನಾನು ಲಾಗ್ ಮಾಡ್ತಾನೆ ಇರ್ತೀನಿ, ಮಾಡಿ ಹಾಕ್ತಾನೆ ಇರ್ತೀನಿ. ಸೊ ನನಗೆ ಅದೇ ಮಾಡ್ಬೇಕು, ಇದೇ ಮಾಡ್ಬೇಕಂತ ಈಗ ಹೊಸದಾಗಿ ಲಾಗ್ ಮಾಡ್ತಾ ಇರೋದ್ರಿಂದ ಗೊತ್ತಾಗ್ತಾ ಇಲ್ಲ. ನನಗೇನು ಅನ್ಸುತ್ತೆ ಎಲ್ಲದನ್ನು ಮಾಡ್ತೀನಿ. ಸೊ ನಿಮಗೆ ನೋಡೋ ಇಷ್ಟ ಇದ್ದರೆ ನೋಡಿ, ಬೇಡ ಅಂದರೆ ಬಿಟ್ಟಾಕಿ ಅಲ್ವಾ. ನಾನು ಸ್ವಲ್ಪ ರ್ಯಾಶಾಗಿ ಮಾತಾಡಿದೆ, ವೆರಿ ಸಾರಿ. ಸೊ ಈ ಥರ ಇದೆ ಪೊಸಿಷನ್ನು. ಸೊ ತುಂಬ ಜನ ತುಂಬ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ ಅಂತ ಕೇಳ್ಪಟ್ಟೆ, ಸ್ವಲ್ಪ ಬೇಜಾರಾಯಿತು. ಸೊ ಈ ಥರ ನನ್ನ ಮುಂದೆನೇ ಚೆನ್ನಾಗಿದ್ದ ಜನ ನನ್ನ ಹಿಂದೆ ಈ ಥರ ಎಲ್ಲ ಮಾತಾಡ್ತಾರಲ್ಲ ಅಂತ ಸ್ವಲ್ಪ ಬೇಜಾರಾಯಿತು. ಸೊ ಆಮೇಲೆ ಅಂದ್ಕೊಂಡೆ, ಮಾತಾಡ್ತಾ ಇದ್ದಾರಲ್ವ, ನನ್ನ ಬಗ್ಗೆ ತಪ್ಪೋ ಸರಿನೋ, ಒಳ್ಳೇದೋ ಕೆಟ್ಟದೋ, ನನ್ನ ಬಗ್ಗೆ ಮಾತಾಡ್ತಿದ್ದಾರಾ, ನನಗೆ ಖುಷಿ ಅಷ್ಟೇ. ಸೊ ಮಾತಾಡೋರು ಮಾತಾಡಲಿ, ಏನಾದರೂ ಅಂದ್ಕೊಳ್ಳಿ. ಸೊ ಲಾಗ್ನ ಕಂಟಿನ್ಯೂ ಮಾಡೋಣ. ಇವತ್ತಿನ ಲಾಗ್ ಏನಂತ ಹೇಳಿದ್ರೆ, ಸೊ ಹಾಗೆ ಮನೇಲಿ ಕೂತಾ ಇದೆ. ಸೊ ಪಾಪು ನೋಡ್ಬೋದು ನೀವು, ಪಾಪು ಮಲ್ಕೊಂಡಿದ್ದಾನೆ, ಮನೇಲಿದೆ ಅಲ್ವಾ, ಸ್ವಲ್ಪ ಬೇಜಾರಾಗ್ತಾಯಿತ್ತು. ಸೊ ಒಂದು ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಅದಕ್ಕೆ ಇವಾಗ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಏನು ಲಾಗ್ ಇವತ್ತು ಅಂತ ಹೇಳಿದ್ರೆ, ನಮ್ಮ ಪಾಪು ನಾಮಕರಣ ತುಂಬ ಹತ್ತಿರ ಬಂತು. ಅವನಿಗೆ ಇವಾಗ ಆಲ್ರೆಡಿ November 26ಗೆ 8 months ಕಂಪ್ಲೀಟ್, 9 months ನಡೀತಾ ಇದೆ. ಒಂದು ನಿಮಿಷ ಇಟ್ಕೊಬಿಡ್ತೀನಿ. ಓಕೆ, ಇವಾಗ 8 months ಕಂಪ್ಲೀಟ್, ಅವನಿಗೆ 9 months ರನ್ನಿಂಗು. ಸೊ ನಾವು ಸ್ವಲ್ಪ ಅಂದರೆ ಇಲ್ಲಿ ಅಮ್ಮನ ಮನೇಲಿದ್ದೀನಿ ಅಲ್ವಾ, ಇವಾಗ ಬೆಂಗಳೂರಿಗೆ ಹೋಗೋ ಪ್ಲ್ಯಾನ್ ಇದೆ. ಯಾಕಂದರೆ ನಮ್ಮ ಮನೆಯವ್ರು ಇದ್ದಾರೆ, ಅವ್ರಿಗೆ ಊಟ ತಿಂಡಿ ಎಲ್ಲ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಸೊ ನಾವು ಬೆಂಗಳೂರಿಗೆ ಶಿಫ್ಟ್ ಆಗೋ ಪ್ಲ್ಯಾನ್ ಇದೆ. 9 monthsಗೆ ನಾಮಕರಣ ಮಾಡಿಬಿಟ್ರೆ ಸ್ವಲ್ಪ ಫ್ರೀ ಆಗುತ್ತೆ, ನಾವು ಬೆಂಗಳೂರಿಗೆ ಶಿಫ್ಟ್ ಆಗ್ಬೋದು ಅನ್ನೋ ಕಾರಣಕ್ಕೆ. ಮತ್ತು ಯಾವ ಟೈಮಲ್ಲಿ ಯಾವುದನ್ನು ಮಾಡಬೇಕು ಆ ಟೈಮಲ್ಲಿ ಅದನ್ನೇ ಮಾಡಬೇಕು ಅಂತ ನನ್ನ ಮೈಂಡ್ ಸೆಟ್ಟು. ಸೊ ಇವಾಗೆಲ್ಲ ನಾಮಕರಣನ 1 ವರ್ಷಕ್ಕೂ ಮಾಡ್ತಾರೆ. ಸೊ ವರ್ಷಕ್ಕೆ ಮಾಡೋದ್ರಿಂದ ಮಕ್ಕಳು ಕೂರೋ ಹಾಗಾಗಿರ್ತಾರೆ. ಸೊ ಅದು ಬನ್ನಿ ನಾನು ಲಾಗ್ ಮಾಡ್ತಿದ್ದೆ. ಸೊ ಲಾಗ್ನ ಮಾಡ್ತಾಯಿದ್ದೆ, ಯಾಕಮ್ಮ ಲಾಗ್ನ ಮಾಡ್ತಾಯಿದ್ದೆ, ಹಾಗೆ ಪಾಪು ಮರ್ತಿದ್ನಲ್ಲ. ಸೊ ಅವ್ನು ಎದ್ಬಿಟ್ಟ, ಅದಕ್ಕೇ ಅವನ್ನ ಸ್ವಲ್ಪ ಆಟ ಆಡ್ಸೋಣ ಅಂತ ಹೋದೆ. ವಾಕರ್ಗೆ ಹಾಕ್ಬಿಟ್ಟಿದ್ದೀನಿ, ಆಟ ಆಡ್ತಾ ಇದ್ದೇನೆ. ಸೊ ಇವತ್ತಿನ ಲಾಗ್ ಏನಂತ ಹೇಳಿದ್ರೆ, ಹೇಳ್ತಾ ಇದ್ದೆ ಅಲ್ವಾ, ಸೊ ನಾಮಕರಣ ಪ್ರಿಪ್ರೇಷನ್ ನಡೀತಾ ಇದೆ. ಸೊ ತುಂಬ ಗ್ರ್ಯಾಂಡಾಗಿ ಏನು ಮಾಡ್ತಾರೆ. ಸೊ ನಾವು ನೆಕ್ಸ್ಟು ಮನೆ ಬೇರೆ ಮಾಡೋ ಪ್ಲ್ಯಾನ್ ಇದೆ ಅಲ್ವಾ, ಸ್ವಲ್ಪ ನಮ್ಗೆ ಹೇಗಾಗುತ್ತೋ ಹಾಗೆ ಮಾಡಬೇಕಲ್ವಾ, ಬಿಡಬಾರ್ದು ಅನ್ನೋ ಸೊ ಕಾರಣಕ್ಕೋಸ್ಕರ. ಸೊ ಹಾಗೆ ಸಿಂಪಲ್ಲಾಗಿ ಮಾಡ್ತಾ ಇದ್ದೀನಿ. ಏನು ಬಾಯ್ ವಿಡಿಯೋ ಮಾಡೋದು. ಸೊ ಬಿಡಬಾರ್ದು, ಮಾಡಬೇಕಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ
ಮಾಡೋಣ ಸಿಂಪಲ್ಲಾಗಿ ಆದರೂ ಪರವಾಗಿಲ್ಲ ಅಂತ ಮಾಡ್ತಾ ಇದ್ದೀವಿ. ಸೊ ಏನು ಗ್ರ್ಯಾಂಡಾಗಿ ಮಾಡಿದ್ರು ಏನು ಜನಗಳು ಮಾತಾಡೋದು ಬಿಡ್ತಾರ? ಸೊ ಮಾಡಿ ತಿನ್ನಕ್ಕೆ ಹಾಕಿದ್ರು ಮಾತಾಡ್ತಾರೆ, ತಿನ್ನಕ್ಕೆ ಹಾಕ್ಲಿಲ್ಲ ಅಂದರೂ ಮಾತಾಡ್ತಾರೆ ನಮ್ಮ ಬಗ್ಗೆ. ಸೊ ಅದಕ್ಕೇ ಸಿಂಪಲ್ಲಾಗಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಇವತ್ತಿನ ಲಾಗಲ್ಲಿ. ಸೊ ಅವನ ಕಾಸ್ಟ್ಯೂಮ್ಸ್ ಹೇಗಿದೆ, ನನ್ನ ಕಾಸ್ಟ್ಯೂಮ್ ಏನೇನು ಪ್ರಿಪ್ರೇಷನ್ ಆಗಿದೆ, ಸೊ ಅದಾದಮೇಲೆ ಮತ್ತು ಬರ್ತಾರೆ ಅಲ್ವಾ, ಸೊ ಜನಗಳು ಬರೋರಿಗೆ ಏನು ಗಿಫ್ಟ್ನ ರೆಡಿ ಮಾಡಿ ಏನು ಗಿಫ್ಟ್ ಕೊಡಬೇಕು ಅನ್ನೋ ಪ್ಲ್ಯಾನ್ ಇದೆ. ಸೊ ಇದೆಲ್ಲ ಈ ಲಾಗಲ್ಲಿ ಮಾಡ್ತೀನಿ, ಈ ಲಾಗಲ್ಲಿ ತೋರಿಸ್ತೀನಿ. ಸೊ ಇನ್ನು ಕಾಸ್ಟ್ಯೂಮ್ಸು ಎರಡು ಜೊತೆ ತೊಗೊಂಬಂದಿದ್ದೀನಿ, 2 ಜೊತೆ ಯೂನಿಕ್ ತೊಗೊಂಬಂದಿನಿ, 2 ಸೀರೆ ನಾನು ತೊಗೊಂಡಿದ್ದೀನಿ. ಅದಾದಮೇಲೆ ಮತ್ತೆ ಇನ್ವಿಟೇಷನ್ ಕಾರ್ಡ್ ಮಾಡಿಸಿದ್ದೀನಿ. ಸೊ ಇನ್ವಿಟೇಷನ್ ಕಾರ್ಡ್ ಹೇಗಿದೆ ಇದೆಲ್ಲ ಇಲ್ಲಿ ಆಗಲ್ಲಿ ತೋರಿಸ್ತೀನಿ. ಸೊ ಇಲ್ಲಿ ಸ್ಕಿಪ್ ಮಾಡಿದೆ ನೋಡಿ. ಇವನನ್ನ ನೋಡೋಣ, ಇವ್ನು ಮಲ್ಕೊತಾನೆ ಅನಿಸುತ್ತೆ. ಇವ್ನು ಮಲಗಿಸಿ ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ತೋರಿಸ್ತೀನಿ. ಅಲ್ಲಿ ಅವ್ರಿಗೆ ಬಾಯ್ ಮಾಡಿ, ಬಾಯ್ 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 ಬಾಯ್. ಇವನಿಗೆ ಟೋಪಿ ಹಾಕಿದ್ದೀನಿ ಅಂದರೆ ವಾತಾವರಣ ತುಂಬಾ ಗಾಳಿ ಇದೆ, ನಮ್ಮ ಮನೆ 3rd ಫ್ಲೋರಲ್ಲಿ ಇರೋದ್ರಿಂದ. ಸೊ ಸಿಕ್ಕಾಬಟ್ಟೆ ಗಾಳಿ ಇದೆ, ಹಾಗಾಗಿ ಇವನಿಗೆ ರೆಗ್ಯುಲರಾಗಿ ಟೋಪಿನ ಹಾಕ್ತಾಯಿದ್ದೀನಿ ಅಷ್ಟೇ. ಮಧು ಆಂಟಿ ಬಂದರು, ಇಲ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ, ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಸೊ ಓಕೆ ಫ್ರೆಂಡ್, ವೆಲ್ಕಮ್ ಹೇಳಿದೆ ಆಲ್ರೆಡಿ. ನಾನು ಈ ಲಾಗ್ನ ಇಷ್ಟೊತ್ತು ಸ್ಟಾಪ್ ಮಾಡಿದ್ದೆ, ಯಾಕೆ ಅಂತ ಹೇಳಿದ್ರೆ ಆವಾಗಲೇ ನಾನು ಹೇಳಿದ್ನಲ್ಲ ಮಧು ಆಂಟಿ ಬಂದರು ಅಂತ. ಸೊ ಅವ್ರು ಬಂದರು, ಅದಾದಮೇಲೆ ನಮ್ಮ ಅಣ್ಣ ಬಂದ, ಪಾಪು ಬೇರೆ ಆಟ ಆಡ್ತಾ ಇದ್ದ, ಹಾಗಾಗಿ ಲಾಗ್ನ ಮಾಡೋಕ್ಕಾಗಲ್ಲ. ಸೊ ಅವ್ನಿಗೆ ಊಟ ಅದು ಮಾಡಿಸ್ಬಿಟ್ಟು ಮಲಗಿಸ್ಬಿಟ್ರೆ ಆರಾಮಾಗಿ ಲಾಗ್ ಮಾಡ್ಬೋದು ಅಂತ ಹೇಳಿ ಅವನಿಗೆ ಊಟ ಮಾಡಿ ಇಷ್ಟೊತ್ತು ಆಟ ಆಡಿಸಿ ಇವಾಗ ಮಲಗಿಸಿದ್ದೀನಿ. ಹೇಳಿದೆ ಅಲ್ವಾ ನಾಮಕರಣ ಪ್ರಿಪ್ರೇಷನ್ ನಡೀತಾ ಇದೆ ಅಂತ. ಸೊ ಯಾರೇನು ಅನ್ಕೊತಾರೋ ಗೊತ್ತಿಲ್ಲ, ನಮಗೆ ಹೇಗೆ ತಿಳಿಯುತ್ತೋ ಹಾಗೆ ನಾವು ಮಾಡ್ತಾ ಇದ್ದೀವಿ. ಸೊ ತುಂಬ ಸಿಂಪಲ್ಲಾಗೆ ಮಾಡ್ತಾ ಇದ್ದೀವಿ, ಸಿಂಪಲ್ಲಾಗೆ ಮಾಡ್ತಾ ಇದ್ದೀವಿ. ಅದಕ್ಕೇ ಇವಾಗ ಅದ್ರ ಪ್ರಿಪ್ರೇಷನ್ಸ್ ಹೇಗೆ ನಡೀತಾ ಇದೆ ಅಂತ ಫಸ್ಟ್ ಬಂದು ನಾನು ಇನ್ವಿಟೇಷನ್ ಕಾರ್ಡಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಇನ್ವಿಟೇಷನ್ ಕಾರ್ಡ್ನ ಮಾಡಿಸಿದ್ದೀವಿ ಪಾಪುಗೆ, ಅಂದರೆ ಒಂದು 150 ಇನ್ವಿಟೇಷನ್ ಕಾರ್ಡ್ನ ಮಾಡಿಸಿದ್ದೀವಿ ಅಷ್ಟೇ. ಯಾಕಂದರೆ ನಮ್ಮಮ್ಮ ಒಬ್ಬರೇ ಇದ್ದಾರೆ. ಸೊ ಅವ್ರು ಹೋಗಿ ಎಲ್ಲವ್ರಿಗೂ ಕಾರ್ಡ್ ಕೊಟ್ಟು ಬರೋದು ಸ್ವಲ್ಪ ಕಷ್ಟ ಆಗುತ್ತೆ ಅವ್ರಿಗೆ. ಹಾಗಾಗಿ ನನ್ನದು ತುಂಬ ಕ್ಲೋಸ್ ಇರೋರು, ಫೋನ್ ನಂಬರ್ ಇರೋರಿಗೆಲ್ಲ ವಾಟ್ಸಪ್ ಮಾಡ್ತೀನಿ, ಫೋನ್ ಮಾಡ್ತೀನಿ. ಇಲ್ಲೇ ಅಕ್ಕಪಕ್ಕ ಸ್ವಲ್ಪ ಹತ್ತಿರ ಅನ್ನಿಸಿದವ್ರಿಗೆ ನಾವು ಹೋಗಿ ಕಾರ್ಡನ್ನ ಕೊಟ್ಟು ಬರ್ತೀವಿ. ಅದಾದಮೇಲೆ ಕಾರ್ಡ್ ಯಾವ ಥರ ಮಾಡಿಸಿದ್ದೀನಿ ಅಂತ ಹೇಳಿದ್ರೆ ಡಿಜಿಟಲ್ ಕಾರ್ಡನ್ನ ಮಾಡಿಸಿದ್ದೀನಿ. ಸೊ ನೀವು ನೋಡ್ಬೋದು, ಈ ಥರ ಫಸ್ಟ್ ಕಾರ್ಡ್ ಮಾಡಿಸಿದ್ದೀನಿ. ಅದಾದಮೇಲೆ ಬಂದು ಬ್ಯಾಕಲ್ಲಿ ಫೋಟೋ ಹಾಕ್ಸಿದ್ದೀನಿ ನಾನು. ಅಂದರೆ ಬರೀ ಪಾಪು ಫೋಟೋ ಹಾಕಿಸ್ಬೇಕಾಗಿತ್ತು. ಸೊ ನಮ್ಮಮ್ಮ ಹೇಳಿದ್ರು ಪಾಪು ಫೋಟೋ ಹಾಕ್ಸಿದ್ರೆ ಚೆನ್ನಾಗಿ ಬರುತ್ತೆ ಅಂತ. ನಾನು ಒಂದು ಪಾಪು ಫೋಟೋ ಹಾಕಿಸ್ದೆ, ಅದು ಯಾಕೋ ಅಷ್ಟು ಚೆನ್ನಾಗಿ ಬರಲಿಲ್ಲ. ಮತ್ತು ಒಂದು ಫೋಟೋಸು ಇದೆ, ಆದರೆ ಅವನು ನೀಟಾಗಿ ಕೂತಿರ್ತಾನೆ, ಆ ಕಡೆ ಹೋಗಿರ್ತಾನೆ, ಈ ಕಡೆ ಅಷ್ಟು ಫೋಟೋಸು ಇದಕ್ಕೆ ಹಾಕ್ಸೋ ಅಷ್ಟು ಚೆನ್ನಾಗಿರಲಿಲ್ಲ. ಸೊ ಇದು ಫ್ಯಾಮಿಲಿ ಫೋಟೋ ನನಗೆ ಇಷ್ಟ ಆಯಿತು, ಸೊ ಚೆನ್ನಾಗಿದೆ ಅನ್ನಿಸ್ತು. ಹಾಗಾಗಿ ಫ್ಯಾಮಿಲಿ ಫೋಟೋನೇ ಹಾಕ್ಸಿದ್ದೀನಿ. ಯಾರೇನು ಅನ್ಕೊತಾರೋ ಅದು ನನಗೆ ಬೇಕಾಗಿಲ್ಲ, ನನಗೇನು ಇಷ್ಟ ಆಗುತ್ತೋ ಮಾಡ್ತಾ ಇರೋದು ನಾವು. ಸೊ ನನಗೇನು ಇಷ್ಟ ಆಗುತ್ತೋ ಅದನ್ನೇ ಮಾಡಬೇಕಲ್ವ, ಅದಕ್ಕೆ ನಾನು ಪಾಪು ಫೋಟೋನ ಹಾಕ್ಸಿದ್ದೀನಿ. ಕಾರ್ಡ್ ಈ ಟೈಪ್ ಮಾಡಿಸಿದ್ದೀನಿ, ತುಂಬ ಸಿಂಪಲ್ಲಾಗೆ ಮಾಡಿಸಿದ್ದೀನಿ. 150 ಕಾರ್ಡ್ಗೆ ನನಗೆ 1800 ರುಪೀಸ್ ಆಯಿತು. ಹೌದು, 150 150 ಮಧ್ಯ ಇದೆ ಕಾರ್ಡು. 1800 ರುಪೀಸ್ ಆಯಿತು. ಡಿಜಿಟಲ್ ಕಾರ್ಡ್ನ ಮಾಡಿಸಿದ್ದೀನಿ. ಸೊ ನಾರ್ಮಲ್ ಕಾರ್ಡೇ ಮಾಡಿಸ್ಬೋದಾಗಿತ್ತು, ಸ್ವಲ್ಪ ಡಿಫ್ರೆಂಟ್ ಆಗಿರಲಿ, ಪ್ರತಿ ಸಲ ಮಾಡ್ತೀವ, ಹಾಗಾಗಿ ಸ್ವಲ್ಪ ಚೇಂಜ್ ಇರಲಿ ಅಂತೇಳಿ ಈ ಕಾರ್ಡನ್ನ ಮಾಡಿಸಿದ್ದೀನಿ ಅಷ್ಟೇ. ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ಸ್. ಅದಾದಮೇಲೆ ನೆಕ್ಸ್ಟು ನಾನು ಪಾಪುಗೆ ಬಟ್ಟೆ ಕಲೆಕ್ಷನ್ಸು. ಸೊ ಅವನಿಗೆ 2 ಜೊತೆ ಬಟ್ಟೆನ ತೊಗೊಂಬಂದಿದ್ದೀನಿ ನಾನು ಆಲ್ರೆಡಿ. ಈಗ ನಾನು ಬಟ್ಟೆ ತೊಗೊಂಡಾಗಿದೆ, ಪಾಪನು ಬಟ್ಟೆ ತೊಗೊಂಡಾಗಿದೆ. ನಮ್ಮ ಮನೆಯವ್ರ ಬಟ್ಟೆ ತೊಗೋಬೇಕಷ್ಟೇ, ಅವ್ರ ಬಟ್ಟೆ ತೊಗೊಂಡಿಲ್ಲ, ಅವ್ರ ಬಟ್ಟೆ ತೊಗೋಬೇಕಷ್ಟೇ. ಅವ್ರು ತೊಗೊಳ್ಳೋ ಲಾಗ್ ಮಾಡೋಕ್ಕಾಗಲ್ಲ. ಸೊ ಪಾಪ ಮಲಗಿದ್ದಾನೆ ಅಲ್ವಾ, ಸ್ವಲ್ಪ ಅವನಿಗೆ ಡಿಸ್ಟರ್ಬ್ ಆಗ್ತಾ ಇರ್ಬೋದು ಅಷ್ಟೇ. ಅದಾದಮೇಲೆ ಈಗ ನಮ್ಮ ಮನೆಯವ್ರ ಬಟ್ಟೆ ತೊಗೊಂಡಿಲ್ಲ, ನಮ್ಮ ಅಮ್ಮಂಗೂ ಬಟ್ಟೆ ಕೊಡಿಸಿದ್ದೀನಿ, ನಾನು ತೊಗೊಂಡಿದ್ದೀನಿ, ನಮ್ಮ ಪಾಪುಗೂ ತೆಗೆದಿದ್ದೀನಿ. ಸೊ ಪಾಪು ಬಟ್ಟೆ ಕಲೆಕ್ಷನ್ಸ್ನ ತೋರಿಸ್ತೀನಿ. ಅಂದರೆ ಇನ್ನೂ ಒಂದು ಜೊತೆ ತೊಗೊಬರ್ಬೇಕು ಅನ್ನೋ ಪ್ಲ್ಯಾನ್ ಇತ್ತು ನನಗೆ.
ಇನ್ನೊಂದು ಜೊತೆ ಆದರೆ ಮಧ್ಯದಲ್ಲಿ ಯಾವಾಗಾದ್ರೂ ನೋಡ್ಕೊಂಡು ಬಂದಿದ್ದೀನಿ, ಬಟ್ ಇನ್ನೊಂದು ಜೊತೆ ತೊಗೋಬೇಕಂತ ಆಸೆ ಇದೆ. ಫಸ್ಟ್ ಇದನ್ನು ಈ ಟೈಪ್ ತೊಗೊಂಡಿದ್ದೀನಿ, ನೀವು ನೋಡ್ಬೋದು ಈ ಥರ ಇದೆ. ಜಸ್ಟ್ ಕುರ್ತಿ ಟೈಪು, ಕುರ್ತಿ ಮತ್ತು ಅದಕ್ಕೆ ವೈಟ್ ಪ್ಯಾಂಟ್ ಬಂದಿದೆ. ಇದನ್ನು ಮಾರ್ನಿಂಗ್ ಪೂಜೆಗೆ ಇರುತ್ತೆ ಅಲ್ವಾ, ತೊಟ್ಲಿಗೆ ಹಾಕೋ ಪೂಜೆ ಇರುತ್ತೆ, ಶಾಸ್ತ್ರಗಳಿರುತ್ತಲ್ಲ, ಆ ಟೈಮಲ್ಲಿ ಈ ಥರ ಕುರ್ತಿನ ಹಾಕಿದ್ರೆ ಚೆನ್ನಾಗಿರುತ್ತೆ ಅನ್ನಿಸ್ತು. ಹಾಗಾಗಿ ಇದನ್ನು ತೊಗೊಂಬಂದಿದ್ದೀನಿ. ಚೆನ್ನಾಗಿದೆಯಾ ಕಮೆಂಟ್ ಮಾಡಿ. ಒಂದು ತೋರಿಸೋ 2 ಡ್ರೆಸ್ಸಲ್ಲಿ ಒಂದು ಯಾವ್ದು ಚೆನ್ನಾಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇದಕ್ಕೆ ಬಂದು ಪ್ಯಾಂಟ್, ವೈಟ್ ಪ್ಯಾಂಟ್ ಇದೆ. ವೈಟ್ ಪ್ಯಾಂಟ್ ಅಂದರೆ ಪ್ಯಾಂಟ್ ತುಂಬ ಉದ್ದ ಆಗುತ್ತೆ, ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ತೀನಿ. ಸ್ವಲ್ಪ ಉದ್ದ ಆಗುತ್ತೆ ಪ್ಯಾಂಟ್, ಆಗಲ್ಲ ಅವನಿಗೆ. ಇಲ್ಲಿ ಸ್ವಲ್ಪ ಕಟ್ ಮಾಡಿಸಿ ಇಲ್ಲ ಮೇಲ್ ಒಂದು ಸ್ವಲ್ಪ ಹೈಟ್ ಮಾಡಿಸ್ಬೇಕು. ಅದೊಂದು ಆಲ್ಟ್ರೇಷನ್ ಮಾಡಿಸ್ಬೇಕು. ನನಗೆ ತುಂಬ ಇಷ್ಟ ಆಯಿತು ಕಲರು. ಫಸ್ಟ್ ನಾನು ಪರ್ಪಲ್ ಕಲರ್ ತೊಗೊಂಡಿದ್ದೆ. ಸೊ ಪರ್ಪಲ್ ಕಲರು ಯಾಕೋ ಅವನಿಗೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿಲ್ಲ ಅನ್ನಿಸ್ತು. ಅದಾದಮೇಲೆ ಈ ಕಲರ್ ಇರಲಿಲ್ವಲ್ಲ ಅವನ ಹತ್ರ, ಸೊ ಹಾಗಾಗಿ ಈ ಕಲರ್ನ ತೊಗೊಂಡೆ. ನೀವು ನೋಡ್ಬೋದು ಇದೊಂದು ಜೊತೆ. ಅದಾದಮೇಲೆ ಮತ್ತೆ ನೆಕ್ಸ್ಟು ಅದನ್ನು ಹಾಕಿ ತೆಗೆದ್ಮೇಲೆ ಸೂಟ್ ಹಾಕಬೇಕಲ್ವ, ಒಂದು ಜೊತೆ ಸೂಟ್ ಇರಲಿ, ಈ ಥರ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ಥರ ತೊಗೊಂಬಂದಿದ್ದೀನಿ. ನೋಡ್ಬೋದು ಸ್ಲೀವು ಈ ಥರ ಫುಲ್ ಸ್ಲೀವ್ ಇದೆ. ಯಾರಿಗೆ ಬಟ್ಟೆ ತೊಗೋಬೋದು, ಈ ಮಕ್ಳುಗಳಿಗೆ ಬಟ್ಟೆ ತೊಗೊಳಕ್ಕೆ ಆಗಲ್ಲ. ಸೊ ನಮಗೆ 4 ಜೊತೆ ಟಾಪ್ ಬಂದ್ರೂ ಅವ್ರಿಗೆ 1 ಜೊತೆ ಬಟ್ಟೆ ಬರೋಲ್ಲ. ಅಂದರೆ ನಾನು ಸ್ವಲ್ಪ ದೊಡ್ಡ ಸೈಜೇ ತೊಗೊಂಬಂದಿದ್ದೀನಿ. ದೊಡ್ಡದಂದರೆ ತುಂಬ ದೊಡ್ಡದಿಲ್ಲ, ಸೈಜು ಒಂದು 1 ಇಂಚ್ 1.5 ಇಂಚ್ ಸ್ವಲ್ಪ ದೊಡ್ಡ ತೊಗೊಂಬಂದಿನಿ. ಯಾಕಂದರೆ ಒಂದು ಸಲ ಹಾಕಿ ರಿಮೂವ್ ಮಾಡಿದ್ರೆ ಮತ್ತೆ ಅದನ್ನು ಯೂಸ್ ಮಾಡೋಕ್ಕಾಗದೇ ಇದ್ದರೆ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ. ಹಾಗಾಗಿ ಒಂದು 2 ಟೈಮ್ಸ್ 3 ಟೈಮ್ಸ್ ಆದರೂ ಹಾಕೋ ಥರ ಇರಬೇಕು. ಯಾವುದೇ ಮಕ್ಕಳು ಬಟ್ಟೆ ಇದ್ರೂ ಒಂದೇ ಸಲ ಹಾಕಿ ತೆಗೆದು, ಆ ಥರ ಬಟ್ಟೆ ತುಂಬಾ ಇದೆ ನಮ್ಮ ಮನೇಲಿ. ಇನ್ನು ಹಾಕೇ ಇಲ್ಲ, ಆ ಥರ ಬಟ್ಟೆಗಳೇ ತುಂಬ ಇದೆ. ಹಾಗಾಗಿ ಸ್ವಲ್ಪ 1 ಇಂಚ್ ದೊಡ್ಡ ಬಟ್ಟೆ ದೊಡ್ಡ ಸೈಜ್ ತೊಗೊಂಬಂದಿನಿ. ಈ ಕಲರ್ ತೊಗೊಂಬಂದಿದ್ದೀನಿ. ಅಂದರೆ ಅವ್ನು ಸ್ವಲ್ಪ ವೈಟ್ ಇದ್ದಾನೆ ಅಲ್ವಾ, ಸೊ ಹಾಗಾಗಿ ವೈಟ್ ಇರೋದಕ್ಕೆ ಈ ಕಲರ್ ಅವ್ನಿಗೆ ಚೆನ್ನಾಗಿ ಕಾಣುತ್ತೆ ಅನ್ನಿಸ್ತು. ಪ್ಯಾಂಟ್ ಒಂದು ಈ ಥರ ಇದೆ. ಈ ಪ್ಯಾಂಟು ಇದು ಸ್ವಲ್ಪ ಉದ್ದ ಆಗುತ್ತೆ ಅವನಿಗೆ ಪ್ಯಾಂಟು. ಕೆಳಗಡೆ ಇದನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಸ್ಬೇಕು, ಇಲ್ಲಾಂದರೆ ಈ ಥರ ಫೋಲ್ಡ್ ಮಾಡಿಬಿಡ್ಬೇಕು ಅಷ್ಟೇ. ಈ ಥರ ಒಳಗೆ ಫೋಲ್ಡ್ ಮಾಡಬೇಕಷ್ಟೇ ಅವನಿಗೆ ಹಾಕಿದ್ಮೇಲೆ. ಇಲ್ಲ ಅಂದರೆ ಈ ಥರ ಫೋಲ್ಡ್ ಮಾಡಬೇಕಾಗುತ್ತೆ ಅಷ್ಟೇ. ನೋಡೋಣ ಹೇಗಾಗುತ್ತೋ ಹಾಗೆ ಮಾಡ್ತೀನಿ. ಇದು 2 ಜೊತೆ ಅವನಿಗೆ ಬಟ್ಟೆ ತೊಗೊಂಬಂದಿದ್ದೀನಿ. ಇನ್ನೊಂದು ಜೊತೆ ನೋಡ್ಕೊಂಡು ಬಂದಿದ್ದೀನಿ ಅಂಗಡೀಲಿ. ಜಸ್ಟ್ ಕಚ್ಚೆ ಪಂಚೆ ಮತ್ತು ಜುಬ್ಬ ಥರನೇ, ಈ ಥರನೇ ಬರುತ್ತೆ. ಅದು ತುಂಬಾ ಇಷ್ಟ ಆಯಿತು. ಸ್ವಲ್ಪ ಅಮೌಂಟ್ ಜಾಸ್ತಿ ಆಯಿತು ನನಗನ್ನಿಸ್ತು. ಸೊ ಅದನ್ನು ಹಾಗಾಗಿ ಬಿಟ್ಟು ಬಂದೆ. ನೋಡೋಣ ನಮ್ಮ ಮನೆಯವ್ರು ಬಂದಮೇಲೆ ಅದನ್ನು ಮತ್ತೆ ಅಂಗಡಿ ಕರ್ಕೊಂಡೋಗಿ ಅದೇ ಇದ್ದರೆ, ಗ್ರೀನ್ ಕಲರ್ ನೋಡಿದೆ, ಸೊ ಅದೇ ಇದ್ದರೆ ಮತ್ತೆ ತೊಗೋತೀನಿ ಅದನ್ನು. ನೋಡಿದ್ರಿ ಅಲ್ವಾ ಪಾಪು ಕಾಸ್ಟ್ಯೂಮ್ಸ್ ಈ ಥರ ಇದೆ. ಫೋಲ್ಡ್ ಮಾಡಿ ಇಟ್ಬಿಡೋಣ. ಒಂದ್ಸಲ ಹೋಗಿ ಇಲ್ಲೇ ಪರ್ಚೇಸಿಂಗ್. ಇನ್ನೊಂದು ಹೇಳಲಿಲ್ಲ ಅಲ್ವಾ, ಈ ಕುರ್ತಿ ಬಂದು ಆನ್ಲೈನ್ ಶಾಪಿಂಗು ತುಂಬಾ ಚೆನ್ನಾಗಿ ಬಂದಿದೆ, ಸೂಪರಾಗಿ ಬಂದಿದೆ. ಬಟ್ಟೆ ಮಾತ್ರ ಮೆತ್ತಗೆ ಒಂಥರ ಕಂಫರ್ಟ್ ಆಗಿದೆ, ಚುಚ್ಚೋದಾಗಲಿ ಏನು ಆ ಥರ ಏನಿಲ್ಲ. ಬಟ್ಟೆ ತುಂಬ ಚೆನ್ನಾಗಿದೆ. ಆನ್ಲೈನ್ ಶಾಪಿಂಗ್ ಮಾಡಿದ್ದೆ. ಇದನ್ನು ಇಲ್ಲೇ ಹೋಗಿ ಅರಸೀಕೆರೆನಲ್ಲೇ ತೊಗೊಂಬಂದಿದ್ದು. ಇನ್ನೂ ಒಂದು ಜೊತೆ ತೊಗೊಂಬರ್ತೀನಿ ನಿಮಗೆ. ಇಷ್ಟೇ, ಅವನದು ಬಂದು ಅವನಿಗೆ ಜಾಸ್ತಿ ಏನಿಲ್ಲ. ಇದೊಂದು ತೊಗೊಂಬಂದಿದ್ದೀನಿ, ಅದೊಂದಿದೆ. ಇನ್ನೊಂದು ಜೊತೆ ಆದರೆ ಹೋಗಿ ತೊಗೊಬರ್ಬೇಕನ್ನೋ ಪ್ಲ್ಯಾನ್ ಇದೆ, ನೋಡೋಣ. ಇಷ್ಟ ಆಯಿತಾ? ಇದಿಷ್ಟು ಬಂದು ಇನ್ವಿಟೇಷನ್ ಕಾರ್ಡ್ ಆಯ್ತಲ್ವಾ, ಇನ್ವಿಟೇಷನ್ ಕಾರ್ಡ್ ಆಯಿತು ಮತ್ತು ಪಾಪುಳ ಬಟ್ಟೆ ಆಯಿತು. ಅದಾದಮೇಲೆ ನೆಕ್ಸ್ಟ್ ನನ್ನ ಬಟ್ಟೆ ಅಂದರೆ ನಂದು ಸ್ಯಾರಿ ಇನ್ನೇ ನಾರ್ಮಲಾಗಿ ಸ್ಯಾರಿ ಹಾಕ್ಕೊಳ್ಳೇಬೇಕು. ಹಾಗಾಗಿ ಸ್ಯಾರಿನೇ ತೊಗೊಂಡಿರೋದು. 2 ಸೀರೆ ಇದೆ, 2 ಸೀರೆಗೂ ಬ್ಲೌಸ್ ರೆಡಿ ಇದೆ. 2 ಸೀರೆಗೂ ಬ್ಲೌಸ್ ರೆಡಿ ಇದೆ. ಸೊ ಸ್ವಲ್ಪ ಕನ್ಫ್ಯೂಸಲ್ಲಿದ್ದೀನಿ, ಯಾವುದು ಹಾಕ್ಕೋಬೇಕು ಯಾವುದು ಹಾಕ್ಕೋಬಾರ್ದು ನನಗೆ ಗೊತ್ತಾಗ್ತಾ ಇಲ್ಲ. ಸೊ ನೀವು ನೋಡ್ಬೋದು, ಫಸ್ಟ್ ಈ ಗ್ರೀನ್ ಸ್ಯಾರಿ ಥರ ಶೈನಿಂಗ್ ಇದೆ, ಸಾಫ್ಟಾಗಿದೆ, ಚೆನ್ನಾಗಿದೆ. ಇದು ಗ್ರೀನ್ ಕಲರ್ ಸ್ಯಾರಿ, ಪಿಂಕ್ ಬಾರ್ಡರ್ ಇದೆ. ಅದಕ್ಕೆ ಬಂದು ಬ್ಲೌಸ್ನ ಈ ಥರ ಸ್ಟಿಚ್ ಮಾಡಿಸಿದ್ದೀನಿ. ಬ್ಯಾಕ್
ಬ್ಯಾಕ್ ಈ ಥರ ಇದೆ. ಸ್ಲೀವ್ಗೆ ಸ್ವಲ್ಪ ವರ್ಕ್ ಮಾಡಿಸಿದ್ದೀನಿ ಸ್ಲೀವ್ಸ್ಗೆ. ಸೊ ನೋಡ್ಬೋದು ಸ್ಲೀವ್ಸ್ ಈ ಥರ ಇದೆ. ಬ್ಯಾಕ್ ಫ್ರಂಟ್ ಈ ಥರ ಅಷ್ಟೇ. ನಾರ್ಮಲಾಗಿ ಇದನ್ನು ರೆಡಿ ಮಾಡಿಸಿದ್ದೀನಿ. ಬಟ್ ಆದರೆ ನನಗೆ ಸ್ವಲ್ಪ ಕನ್ಫ್ಯೂಸ್ ಇದೆ. ಗ್ರೀನ್ ಉಟ್ಕೋಬೇಕಾ, ಇನ್ನೊಂದು ಸ್ಯಾರಿ ಇದೆ ತೋರಿಸ್ತೀನಿ, ಅದು ಉಟ್ಕೋಬೇಕಾ ಇದು ಉಟ್ಕೋಬೇಕಾ ಗೊತ್ತಾಗ್ತಾ ಇಲ್ಲ. ನೋಡೋಣ ಯಾವುದು. ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾವ ಸೀರೆ ಉಟ್ಕೊಳ್ಳಿ, ಯಾವ ಸೀರೆ ನನಗೆ ಚೆನ್ನಾಗಿ ಕಾಣುತ್ತೆ ಅಂತ ಕಮೆಂಟ್ ಮಾಡಿ. ನೋಡಿದ್ರಿ ಅಲ್ವಾ, ಈ ಸ್ಯಾರಿ ಓಪನ್ ಮಾಡಿ ತೋರಿಸ್ತೀನಿ. ನಾವು ಓಪನ್ ಮಾಡಿದ್ರೆ ಫೋಲ್ಡ್ ಮಾಡೋದು ಸ್ವಲ್ಪ ಕಷ್ಟ, ಹಾಗೆ ತೋರಿಸ್ಬಿಡ್ತೀನಿ. ನಾರ್ಮಲ್ ಪಿಂಕ್ ಅಂದ್ರೇ ಪಿಂಕ್ ಪಲ್ಲು ಬರುತ್ತೆ, ಇದು ಪಲ್ಲು ಬರುತ್ತೆ. ಇದು ಫುಲ್ಲು ಸ್ಯಾರಿ ಫುಲ್ಲು ಗ್ರೀನೇ ಇದೆ, ನಾಟ್ ಚೇಂಜ್. ಫುಲ್ ಸ್ಯಾರಿ ಫುಲ್ಲು ಗ್ರೀನ್ ಇದೆ. ಯಾವ ಥರ ಕಾಣುತ್ತೆ, ಚೆನ್ನಾಗಿ ಕಾಣುತ್ತೆ. ನೋಡೋಣ. ಅಂದರೆ ಇದು ಸಾಫ್ಟಾಗಿದೆ, ಹೆವಿ ಅನಿಸಲ್ಲ. ನೋಡಿ ನೀವು ನೋಡ್ಬೋದು, ಈ ಥರ ಸಾಫ್ಟಾಗಿದೆ, ಹೆವಿ ಅನಿಸಲ್ಲ. ಅಂದರೆ ಹಿಂಸೆ ಬಿಸಿಲಾಗಿರ್ಬೋದು, ಪಾಪುನ ಇಟ್ಕೊಂಡಿರ್ತೀನಿ, ಹಿಂಸೆ ಅನಿಸ್ಬಾರ್ದು ಅಂತ ನಾನು ಅಷ್ಟೇ. ಯಾಕಂದರೆ ತುಂಬ ಇರಿಟೇಟ್ ಆದರೆ ಇಟ್ಕೊಳ್ಳೋಕ್ಕಾಗಲ್ವಲ್ಲ. ಯಾಕಂದರೆ ಅವನಿಗೆ ಆ ಟೈಮಲ್ಲಿ ತುಂಬ ಇರಿಟೇಷನ್ ಆಗ್ತಾ ಇರುತ್ತೆ, ತುಂಬ ಜನ ಇರ್ತಾರೆ, ಅವನು ಅಳ್ತಾ ಇರ್ತಾನೆ. ಸೊ ನಾನು ಆ ಟೈಮಲ್ಲಿ ಈ ಥರ ಸೀರೆ, ತುಂಬ ಹೆವಿ ಸೀರೆಗಳನ್ನ ಉಟ್ಕೊಂಡು ಕ್ಯಾರಿ ಮಾಡೋಕ್ಕಾಗಲ್ಲ ಪಾಪುನ ಅಂತ. ಸೊ ನೀವು ನೋಡಿದ್ರಿ ಅಲ್ವಾ, ಗ್ರೀನ್ ಸ್ಯಾರಿಗೆ ಬ್ಲೌಸ್ ತೋರಿಸ್ದೆ ಅಲ್ವಾ ಆವಾಗಲೇ, ಈ ಥರ ಹೊಲಿಸಿದ್ದೀನಿ. ಬ್ಯಾಕ್ ಡೀಪ್ ಈ ಥರ ಮಾಡಿಸಿದ್ದೀನಿ, ಕೆಳಗಡೆ ಇದು ಕುಚ್ಚಿ ಹೀಗೆ ಹಾಕ್ಸಿದ್ದೀನಿ, ಇಷ್ಟೇ. ಇದು ಗ್ರೀನ್ ಸ್ಯಾರಿ ಕಂಪ್ಲೀಟ್. ಇನ್ನೊಂದು ಸ್ಯಾರಿ ತೋರಿಸ್ತೀನಿ. ಅದಾದಮೇಲೆ ಈ ಸ್ಯಾರಿ ಇದೆ. ಫೋನ್ ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಬೇರೆ ಫೋನ್ ತೊಗೋಬೇಕು. ಸ್ವಲ್ಪ ಸ್ಟೋರೇಜ್ ಪ್ರಾಬ್ಲಮ್ ಇದೆ, ಕ್ಯಾಮ್ರಾ ಪ್ರಾಬ್ಲಮ್ ಇದೆ. ಸೊ ಬೇರೆ ಫೋನ್ ತೊಗೋಬೇಕು. ನಮ್ಮ ಮನೆಯವ್ರು ಯಾವಾಗ ಕೊಡಿಸ್ತಾರೆ ಅಂತ ಗೊತ್ತಿಲ್ಲ. ಸ್ಯಾರಿ ಬಂದು ಫಸ್ಟ್ ಸ್ಯಾರಿ ತೋರಿಸ್ಬಿಡ್ತೀನಿ. ಸ್ಯಾರಿ ಈ ಥರ ಇದೆ, ನೋಡ್ಬೋದು. ಗ್ರೀನ್ ಕಲರ್ ಬಾರ್ಡರ್ ಬರುತ್ತೆ. ಅಂದರೆ ಇದು ರೆಡ್ ಅಲ್ಲ, ಆರೆಂಜ್ ಕಲರ್ ಸ್ಯಾರಿ ಬರುತ್ತೆ. ಸ್ವಲ್ಪ ಶೈನಿಂಗ್, ಹೆವಿ ಶೈನಿಂಗ್, ಜಾಸ್ತಿ ಶೈನಿಂಗ್ ಇದೆ. ಸೊ ಈ ಥರ ಗೊತ್ತಾಗ್ತಾ ಇದೆ ಅನಿಸುತ್ತೆ. ಈ ಥರ ಹೆವಿ ಶೈನಿಂಗ್ ಇದೆ ಸ್ಯಾರಿ. ಇದು ಏನು ತುಂಬ ರಫ್ ಆಗಿಲ್ಲ. ನಾನು ತೊಗೊಳ್ಳೋ ಸ್ಯಾರೀಸ್ ಎಲ್ಲ ಇವಾಗ ಸಾಫ್ಟಾಗಿರೋ ಸ್ಯಾರಿ ನೋಡ್ಬೋದು ನೀವು. ಈ ಥರ ಸಾಫ್ಟಾಗಿರೋ ಸ್ಯಾರಿನೇ ತೊಗೋತಾ ಇರೋದು. ಉಟ್ಕೊಂಡ್ರು ಮೈ ಮೇಲೆ ಇದೆಯೋ ಇಲ್ವೋ ಅನ್ನೋ ಥರ ಇರಬೇಕು. ಹೆವಿ ಆದರೆ ನಮಗೂ ಇರಿಟೇಷನ್ ಆಗ್ತಾ ಇರುತ್ತೆ, ಪಾಪುಗೂ ಇರಿಟೇಷನ್ ಆಗ್ತಾ ಇರುತ್ತೆ. ಏನೋ ಒಂಥರ ಯಾವಾಗ ತೆಗ್ದಾಕ್ಬಿಡ್ತೀವಪ್ಪ ಅಂತ ಒಂಥರ ಬೇಜಾರು ಅನ್ನಿಸ್ತಾ ಇರುತ್ತೆ. ಸೊ ಇದು ಬಂದು ಗ್ರೀನ್ ಪಲ್ಲು ಬರುತ್ತೆ. ಸ್ಯಾರಿ ಫುಲ್ಲು ಇದೇ ಥರ ನೋಡ್ಬೋದು. ಈ ಥರ ಇದೆ ಸ್ಯಾರಿ. ಇದು ತುಂಬಾ ಚೆನ್ನಾಗಿದೆ, ಯಾಕಂದರೆ ಡಬಲ್ ಕಲರ್ ಇರೋದ್ರಿಂದ ಫೋಟೋ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡ್ಬೋದು ಈ ಥರ ಇದೆ, ಈ ಥರ ಬರುತ್ತೆ ಸ್ಯಾರಿ. ಚೆನ್ನಾಗಿದೆ. ಬಟ್ ಆದರೆ ಇದ್ರ ಕಾಸ್ಟ್, ನಾನು ಸ್ಯಾರಿ ಕಾಸ್ಟ್ ಇರಲಿಲ್ಲ ಅಲ್ಲ. ಸೊ ಸ್ಯಾರಿ ಕಾಸ್ಟ್ ಬಂದು ಈ ಸ್ಯಾರಿ ಬೆಲೆ ಬಂದು 2600 ರುಪೀಸ್. ಈ ಸ್ಯಾರಿ 2600. ಇದು ವರ್ತ್ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ಆದರೆ ಸ್ಯಾರಿ ತುಂಬಾ ಸಾಫ್ಟಾಗಿದೆ. ಪಾಪು ಎದ್ದ
ಸೊ ನೋಡ್ಬೋದು ನೀವು ಅವ್ನು ಮಲ್ಕೊಂಡಿಲ್ಲ, ಸೊ ಕಣ್ಣು ಬಿಟ್ಟಿದ್ದಾನೆ. ಮಕ್ಕಳನ್ನ ಇಟ್ಕೊಂಡು ವೀಡಿಯೋ ಮಾಡೋದಾಗಲಿ ಇದೆಲ್ಲ ಸ್ವಲ್ಪ ಕಷ್ಟ ಅನಿಸುತ್ತೆ, ವೀಡಿಯೋ ಮಾಡೋಕ್ಕೆಲ್ಲ ಕಷ್ಟ ಆಗುತ್ತೆ. ಬಟ್ ಅದೇ ಏನು ಮಾಡೋದು, ಮಾಡಬೇಕು ಅಂತ ನಿಂತ್ಕೊಂಡಿದ್ದೀನಿ. ಸೊ ಏನೇ ಕಷ್ಟ ಆದರೂ ಪರವಾಗಿಲ್ಲ, ಮಾತಾಡೋ ಜನಗಳಿಗೋಸ್ಕರನಾದರೂ ನಾನು ವೀಡಿಯೋ ಮಾಡೇ ಮಾಡ್ತೀನಿ, ಅಪ್ಲೋಡ್ ಮಾಡೇ ಮಾಡ್ತೀನಿ. ನಾನು ಚೆನ್ನಾಗಿ ಮಾಡ್ತೀನೋ ಚೆನ್ನಾಗಿ ಮಾಡಲ್ವೋ ಸೆಕೆಂಡರಿ. ಸೊ ಇವಾಗ ವ್ಯೂಸ್ ಆಗ್ತಾ ಇಲ್ಲ, ಪರವಾಗಿಲ್ಲ, ಮುಂದೆ ಮುಂದೆ ವ್ಯೂಸ್ ಆಗುತ್ತೆ, ನಾನು ಚೆನ್ನಾಗಿ ವೀಡಿಯೋ ಮಾಡ್ತೀನಿ. ಬಟ್ ನಾನು ಈಗ ಹೊಸ್ದಾಗಿ ಮಾಡ್ತಾ ಇರೋದ್ರಿಂದ ನನಗೆ ಗೊತ್ತಾಗ್ತಲ್ಲ ಯಾವ ಥರ ಮಾಡಬೇಕು ಅಂತ. ಆಮೇಲೆ ತಿಳ್ಕೊತೀನಿ. ಸೊ ಈ ಸ್ಯಾರಿ ಕಾಸ್ಟ್ ಬಂದು ಹೇಳ್ದೆ ಅಲ್ವಾ 2800 or 600, 800 or 600 ಸಮಥಿಂಗ್ ಇದೆ. ಸೊ ನೋಡ್ಬೋದು ಈ ಥರ ಇದೆ ಸ್ಯಾರಿ, ತುಂಬ ಚೆನ್ನಾಗಿದೆ ಅಲ್ಲ. 800 or 600 ಇದೆ, 2800, 600. ಆದರೆ ತುಂಬ ಚೆನ್ನಾಗಿದೆ ಸ್ಯಾರಿ, ನೀವು ನೋಡ್ಬೋದು ಫೋನಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಹೆವಿ ಶೈನಿಂಗ್ ಇದೆ. ಇದ್ರ ಬ್ಲೌಸ್ ಹೇಗೆ ಹೊಲಿಸಿದ್ದೀನಿ ಅಂತ ತೋರಿಸ್ತೀನಿ. ಸೊ ಬ್ಲೌಸ್ ನಾನು ಬೇರೆ ಥರ ಹೊಲಿಸ್ಬೋದಾಗಿತ್ತು, ಬಟ್ ಅದೇ ನನಗೆ ಐಡಿಯಾ ಬರಲಿಲ್ಲ. ತುಂಬ ಸಿಂಪಲ್ಲಾಗಿರಲಿ ಅಂತ ನಾರ್ಮಲ್ ಬ್ಲೌಸ್ ಹೊಲಿರಿ, ಸಿಂಪಲ್ಲಾಗಿ ಬ್ಲೌಸ್ ಹೊಲಿರಿ ಅಂತ ಹೇಳ್ಬಿಟ್ಟೆ. ಬಟ್ ಅದೇ ಅವ್ರು ಈ ಥರ ಇದನ್ನ ಹೆವಿ ಉದ್ದ ಇಟ್ಬಿಟ್ಟಿದ್ದಾರೆ. ನಾನು ಹಾಫ್ ಸ್ಲೀವ್ ಬಿಡಿಸ್ಬೇಕಾಗಿತ್ತು. ಹಾಫ್ ಸ್ಲೀವ್ ತುಂಬ ಚೆನ್ನಾಗಿ ಕಾಣಿಸೋದು, ನನಗೆ ಗೊತ್ತಾಗಿಲ್ಲ. ಮಾಮೂಲಿ ಸ್ಲೀವ್ ಉದ್ದ ಇದ್ರೇ ಚಂದ ಅಂತ ಹೇಳಿ ಉದ್ದ ಹಿಡಿಸ್ಬಿಟ್ಟೆ. ಸೊ ನೋಡಿದ್ರೆ ಈ ಥರ ಮಾಡಿದ್ದಾರೆ, ಆದರೂ ಚೆನ್ನಾಗಿದೆ. ಬಟ್ ಅಂದರೆ ಸ್ಲೀವ್ ಸ್ವಲ್ಪ ಉದ್ದ ಸ್ಲೀವ್ ಆಯಿತು, ಇಲ್ಲಿಗೇನು ವರ್ಕ್ ಇಲ್ವಲ್ಲ, ತುಂಬ ಪ್ಲೇನ್ ಅನ್ನಿಸ್ತಾ ಇದೆ. ಬಟ್ ಅದೇ ಸ್ವಲ್ಪ ಸ್ಲೀವ್ಸ್ಗೆ ಏನಾದರೂ ವರ್ಕ್ ಇದ್ದಿದ್ರೆ, ವರ್ಕ್ ಮಾಡಿಸಿದ್ರೆ ಈ ಬ್ಲೌಸ್ ತುಂಬಾ ಚೆನ್ನಾಗಿ ಬರೋದು. ಸೊ ನಾನು ಡಿಸೈನ್ ಈ ಥರ ಮಾಡಿಸಿದ್ದೀನಿ. ಬ್ಲೌಸು ನೋಡ್ಬೋದು, ಬ್ಯಾಕ್ ಈ ಥರ ಇದೆ, ಫ್ರಂಟ್ ಏನಿಲ್ಲ, ಫ್ರಂಟ್ ಪ್ಲೇನ್ ಇದೆ, ಬ್ಲೌಸು ಪ್ಲೇನ್ ಇದೆ. ನೋಡಿದ್ರೆ ಅಲ್ವಾ. ಈ ಬ್ಲೌಸ್ ಸ್ಟಿಚ್ ಮಾಡಿಸೋಕ್ಕೆ 800 ಕೊಟ್ಟಿದ್ದೀನಿ ನಾನು, ನೋಡಿದ್ರಿ ಅಲ್ವಾ. ಆ ಸ್ಯಾರಿ ಪ್ರೈಸ್, ಗ್ರೀನ್ ಕಲರ್ ಸ್ಯಾರಿ ಪ್ರೈಸ್ ಬಂದು 1600 ರುಪೀಸ್ ಇದೆ. ಈ ಸ್ಯಾರಿ 1600 ಇರ್ಬೋದು, 1600 ಇರ್ಬೋದು ಅಂತ ಅನಿಸ್ತಾ ಇದೆ. ಹೌದು ಅನಿಸುತ್ತೆ, 1600 ರುಪೀಸ್ ಇದೆ ಇದು ಪ್ರೈಸ್ ಬಂದು. ಬಟ್ ಆದರೆ ಬ್ಲೌಸ್ ಪ್ರೈಸ್ ಬಂದು 1300 ರುಪೀಸ್. ಬ್ಲೌಸ್ ಈ ಥರ ಈ ವರ್ಕ್ ಮಷಿನ್ ವರ್ಕ್ ಮಾಡಿದಾರಲ್ವಾ, ಸೊ ಹಾಗಾಗಿ 1300 ತೊಗೊಂಡ್ರು. ನನಗಿಷ್ಟ ಆಯಿತು, ಇದಿಷ್ಟು ಆಯಿತು. ಅದಾದಮೇಲೆ ನಾನು ನೆಕ್ಸ್ಟ್ ಏನು ತೊಗೊಂಬಂದಿದ್ದೀನಿ ಅಂತ ಹೇಳಿದ್ರೆ, ಸೊ ತೊಗೊಂಡೇ ಇಲ್ಲ, ಮರ್ತೋಗ್ಬಿಟ್ಟಿದೆ. ಸೊ ನೆಕ್ಸ್ಟು ಗೆಸ್ಟ್ ಬರ್ತಾರೆ ಅಲ್ವಾ, ಸೊ ಅವ್ರಿಗೆ ಏನು ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಾಯಿದ್ವಿ. ಅದಕ್ಕೆ ನೆಕ್ಸ್ಟು ಆವಾಗ ನನ್ನ ಮದುವೆನಲ್ಲಿ ನಾವು ಸ್ಟೀಲ್ ಬೌಲ್ ಕೊಟ್ಟಿದ್ವಿ ಅನಿಸುತ್ತೆ, ಸ್ಟೀಲ್ ಬೌಲ್ ಕೊಟ್ಟಿದ್ವಿ. ಅದಾದಮೇಲೆ ನೆಕ್ಸ್ಟ್ ನನ್ನ ಶ್ರೀಮಂತದಲ್ಲಿ ಸ್ಟೀಲ್ ಪ್ಲೇಟ್ ಕೊಟ್ಟಿದ್ವಿ. ಸೊ ಈ ಸಲ ಸ್ವಲ್ಪ ಚೇಂಜಸ್ ಇರಲಿ, ಯಾಕಂದರೆ ತುಂಬ ಸಿಂಪಲ್ಲಾಗಿ ಮಾಡ್ತಿದ್ದೀವಿ ಅಲ್ವಾ. ಸೊ ಸ್ವಲ್ಪ ಚೇಂಜ್ ಇರಲಿ ಅಂತ ಪ್ಲಾಸ್ಟಿಕ್ ಬಾಕ್ಸ್ನ ತೊಗೊಂಬಂದಿದ್ದೀನಿ. ಸೊ ಪ್ಲಾಸ್ಟಿಕ್ ಬಾಕ್ಸ್ ಒಳಗಡೆ ಇದೆ, ಇವಾಗ ಪಾಪು ಎದ್ದಿದ್ದಾನೆ, ಪ್ಲಾಸ್ಟಿಕ್ ಬಾಕ್ಸ್ ಒಳಗಡೆ ಇದೆ. ಸೊ ನೆಕ್ಸ್ಟ್ ನಾನು ಏನೇ ಲಾಗ್ ಮಾಡಿದ್ರು, ನಾಮಕರಣಕ್ಕೆ ಏನೇ ಪರ್ಚೇಸಿಂಗ್ ಮಾಡಿದ್ರು, ಏನೇ ಶಾಪಿಂಗ್ ಮಾಡಿದ್ರು, ಏನೇ ಡೆಕೋರೇಷನ್ಸ್ ಏನೇ ಇದ್ದರೂ ನೆಕ್ಸ್ಟ್ ಲಾಗ್ನ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಎಲ್ಲೂ ಮಿಸ್ ಮಾಡಿದೆ ನನ್ನ ಲಾಗ್ನ ನೋಡಿ ಸಪೋರ್ಟ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಯಾರೇ ಏನೇ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರು ಐ ಡೋಂಟ್ ಕೇರ್. ನನ್ನ ಹಿಂದೆ ಕೆಟ್ಟದಾಗಿ ಮಾತಾಡ್ಬೋದು, ಬಟ್ ನನ್ನ ಮುಂದೆ ಯಾರು ಏನೂ ಮಾತಾಡೋಕ್ಕಾಗಲ್ಲ. ಮಾತಾಡಿದ್ರೆ ನನಗೆ ರಿಪೀಟ್ ನಾನು ಏನು ಮಾತಾಡ್ಬೇಕಂತ ನನಗೆ ಗೊತ್ತಿರುತ್ತೆ. ಹಿಂದೆ ಮಾತಾಡೋರಿಗೆ ನಾನು ಹಿಂಗೆ ಹೇಳಿದೆ ಅಲ್ವಾ ಆವಾಗಲೇ, ನಾನು ಹಿಂದೆ ಮಾತಾಡೋರಿಗೆ ಏನೂ ತಲೆ ಕೆಡಿಸ್ಕೊಳಲ್ಲ. ನನ್ನ ಗಂಡ, ನನ್ನ ಅಮ್ಮ, ನನ್ನ ಫ್ಯಾಮಿಲಿ, ನಾನು ಚೆನ್ನಾಗಿದ್ದೀನ, ಓಕೆ, ಐ ಡೋಂಟ್ ಕೇರ್ ಅನದರ್ ಪರ್ಸನ್ಸ್. ಬೇರೆ ಪರ್ಸನ್ಸ್ಗೆ ನಾನು ತಲೆ ಕೆಡಿಸ್ಕೊಂಡು ಜೀವನ ಮಾಡಬೇಕಾಗಿರೋದು ಏನೂ ಇಲ್ಲ. ನನ್ನ ಗಂಡ ನಾನು ಚೆನ್ನಾಗಿದ್ದೀವ, ಓಕೆ, ನಮ್ಮಮ್ಮ ಚೆನ್ನಾಗಿದ್ದಾರ, ನಮ್ಮ ಅತ್ತೆ ಮಾವ ನನ್ನ ಹತ್ರ ಚೆನ್ನಾಗಿದ್ದಾರ, ನಾವೆಲ್ಲರೂ ತುಂಬ ಖುಷಿಯಾಗಿದ್ದೀವಿ, ತುಂಬ ಆರಾಮಾಗಿದ್ದೀವಿ. ಬೇರೆಯವ್ರದ್ದು ಕತ್ಕೊಂಡು ನನಗೇನು ಆಗಬೇಕಾಗಿಲ್ಲ. ಸೊ ಹೀಗೆ ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡ್ತಾಯಿರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಾರಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಏನೇ ವಿಡಿಯೋ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್